ಹೇಳಿ ಏನ್ ಹೇಳಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವರಾಜ್ ಅರಸು ಅವರು ರಾಜ್ಯ ಕಂಡಂತ ಅತ್ಯಂತ ಮುತ್ಸದ್ದಿ ರಾಜಕಾರಣಿ, ಸ್ಟೇಟ್ಸ್ ಮ್ಯಾನ್, ಅವರ ಒಂದು ದಾಖಲೆಯನ್ನ ಮುರಿದಿದ್ದೀವಿ ಅಂತ ಹೇಳಿ ಇವತ್ತು ಬಹಳ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. 2789 ದಿನಗಳನ್ನ ದೇವರಾಜ್ ಅರಸು ಅವರು ಆಡಳಿತವನ್ನ ಕೊಟ್ಟರು. ಸಿದ್ದರಾಮಯ್ಯನವರು 2790 ದಿವಸಗಳನ್ನ ಇವತ್ತು ತುಂಬಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಪಕ್ಷ ಕಟ್ಟಿ ರಾಜಕಾರಣ ಮಾಡಿದವರಲ್ಲ. ಅವರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿಯೂ ಕೆಲಸ ಮಾಡಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕೆಪಿಸಿಸಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಅವರು 8 ವರ್ಷ ಆಗಿದ್ರೆ ದೀರ್ಘಕಾಲದ ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಎಲ್ಲೋ ಒಂದು ಕಡೆ ಕ್ಲೂ ಕೊಟ್ಟಿದ್ರು. ಆ ಕ್ಲೂನ ಸಿದ್ದರಾಮಯ್ಯನಿಗೆ ತುಮಕೂರು ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮಾಹಿತಿ ಕೊಡಿಸಿ, ಅವರು ಹಿರಿಯ ರಾಜಕಾರಣಿ ಸೇರಿ ಪರಮೇಶ್ವರ್ ಅವ್ರನ್ನ ಸಿದ್ದರಾಮಯ್ಯನವ್ರದ್ದೇ ಸೇರಿ ಸೋಲಿಸಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಅಧಿಕಾರಕ್ಕೆ ತಂದವರು ಸೋತ್ರು ಪಾಪ. ಇವತ್ತು 2023ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ್ರು. ಇವರು ಅಧ್ಯಕ್ಷರಾಗಿ ಹೋರಾಟ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು, ಸಾವಿರಾರು ಕೋಟಿ ಖರ್ಚು ಮಾಡಿ. ಇವತ್ತು ಸಿದ್ದರಾಮಯ್ಯನವರೇ ಬಹಳ ಫೆವಿಕೋಲ್ ಹಾಕೊಂಡು ಕೂತ್ಕೊಂಡವ್ರೆ. ಇವತ್ತು ನಮ್ಮ ಅರಸು ಅವ್ರನ್ನ ಬೀಟ್ ಮಾಡಿದೀನಿ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ಬೀಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಇತಿಹಾಸ ಯಾವಾಗ್ಲೂ ಕೂಡ ಎಷ್ಟು ದಿನ ಕೆಲಸ ಮಾಡದೆ, ಎಷ್ಟು ದಿನ ಅಧಿಕಾರದಲ್ಲಿದ್ದೆ ಅನ್ನೋದು ಕೇಳದ. ಏನು ನೀನು ಈ ದೇಶಕ್ಕೆ, ಈ ಭೂಮಿ ಮೇಲೆ ಏನು ಒಂದು ಸಾಧನೆ ಮಾಡಿದೆ ಅನ್ನೋದು ಇತಿಹಾಸ. ಏನು ಇತಿಹಾಸ ಮಾಡ್ದಲೆ ಬರೀ ಉಡಾಫೆ ಹೊಡ್ಕೊಂಡು ಕೆಲ್ಸಕ್ಕೆ ಬರೋದು, ಕೆಲಸ ಮಾಡ್ಕೊಂಡು ಎಂತ ದೊಡ್ಡ ಸ್ಥಾನದಲ್ಲಿದ್ದವರು ಜನಸಾಮಾನ್ಯರ ಬಡವರ ಪಾಲಿಗೆ ಏನು ಮಾಡಿಲ್ಲ ಅಂತ ಅಂದ್ರೆ ಇತಿಹಾಸ ಸೇರಕ್ ಆಗಲ್ಲ. ಇವತ್ತು ದೇವರಾಜ್ ಅರಸು ಅವರಿದ್ದಾಗ ಉಳುವವನಿಗೆ ಭೂಮಿ ತಂದ್ರು, ಸಣ್ಣ ಸಣ್ಣ ಅವನೂರು ವರದಿಯನ್ನ ತಂದ್ರು. ಅವನೂರು ವರದಿ ತಂದು ಬಲಿಷ್ಠರನ್ನ ಮೈ ಮೇಲೆ ಎಳ್ಕೊಂಡು ಸಣ್ಣ ಸಣ್ಣ ಜಾತಿಗಳಿಗೆ ಅಧಿಕಾರವನ್ನ ಕೊಟ್ರು, MLA ಸ್ಥಾನ ಕೊಟ್ರು. ಅದ್ರಲ್ಲೇ ಆ 1970 ಬಂದಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು AICC ಅಧ್ಯಕ್ಷರಾಗವ್ರೆ. ಅವ್ರು ಬಂದಿದ್ ಯಾರ ಕಾಲದಲ್ಲಿ? ಅರಸೋರ್ ಕಾಲದಲ್ಲಿ. ವೀರಪ್ಪ ಮೊಯ್ಲಿ ಅವರು ಅವತ್ತೇ 1970s ಅರಸೋರ್ ಜೊತೆಲಿ ಬಂದ್ರು. ಅವ್ರು ಇವತ್ತು ಮುಖ್ಯಮಂತ್ರಿ ಆಗಿ, ಕೇಂದ್ರದ ಮಂತ್ರಿ ಆಗಿ ರಿಟೈರ್ಡ್ ಆದ್ರು. ಆದ್ಮೇಲೆ ನಮ್ಮ ಧರ್ಮ್ ಸಿಂಗ್ ಅವರು ಕೂಡ ಸಣ್ಣ ಕಮ್ಯುನಿಟಿಯಿಂದ ಬಂದಂತವ್ರು, ಅವರು ಕೂಡ ಮುಖ್ಯಮಂತ್ರಿ ಆದ್ರು. ಸಿದ್ದರಾಮಯ್ಯನವರು ಯಾವ ಜನಪರ ಕಾಯ್ದೆಗಳನ್ನ ಇವತ್ತು ಜನಗಳಿಗೆ ತಂದಿದ್ದಾರೆ. ಅವನವ್ರ ವರದಿ, ಇವತ್ತು ಕಾಂತರಾಜ್ ವರದಿ, ಹಿಂದುಳಿದ ವರ್ಗದ ಆಯೋಗದ ಒಂದು ವರದಿಯನ್ನ 186 ಕೋಟಿ ಹಣ ಖರ್ಚು ಮಾಡಿ ಆ ವರದಿಯನ್ನ ತರಿಸ್ಕೊಂಡ್ರು. 10 ವರ್ಷ ಇವರೇ ಅಧಿಕಾರದಲ್ಲಿದ್ರು. 180 ಕೋಟಿನೂ ಹೋಯ್ತು, ಹಿಂದುಳಿದವ್ರಿಗೂ ಅನ್ಯಾಯ ಆಯ್ತು. ಇವತ್ತು ಸಾಬು ಹೋಗ್ಕೊಂಡು ಅದನ್ನ ಕಸದ ಬುಟ್ಟಿಗೆ ಹಾಕ್ಸಿದ್ರು ಸಿದ್ದರಾಮಯ್ಯನವರು. ಮತ್ತೆ ರಾಮಕೃಷ್ಣ ಹೆಗಡೆ ಅವರು ಕೂಡ 5 ವರ್ಷ ಎಷ್ಟೋ 1-3 ತಿಂಗಳ ಅಧಿಕಾರ ಮಾಡಿದ್ರು. ಅವರು ಸಣ್ಣ ಪಂಚಾಯತ್ ರಾಜ್ ಅನ್ನ ತಂದ್ರು, ಲೋಕಾಯುಕ್ತ ಕಾಯ್ದೆಯನ್ನ ತಂದ್ರು. ಕರ್ನಾಟಕದಲ್ಲಿ ಯಾವುದೇ ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನ ಕರ್ನಾಟಕಕ್ಕೆ, ದೇಶಕ್ಕೆ ಪರಿಚಯ ಮಾಡಿದವರು ರಾಮಕೃಷ್ಣ ಹೆಗಡೆ ಅವರು. ಅವ್ರು ಇವತ್ತು ಇತಿಹಾಸದಲ್ಲಿ ಇದ್ದಾರೆ. ಹಾಗೆ ನಮ್ಮ ಯಡಿಯೂರಪ್ಪನವರು ಇವತ್ತು ರೈತ ಬಡ್ಜೆಟ್ ಅನ್ನ ಮಂಡಿಸೆ ಮಾಡಿದವರು, ಹಸಿರು ಶಾಲೆ ಹಾಕೊಂಡು ವಿಧಾನಸೌಧದಲ್ಲಿ ಎತ್ತಿನ ಗಾಡಿ ಮುಖಾಂತರ ಹೋಗಿ ಒಂದು ರೈತರ ಬಡ್ಜೆಟ್ ಅನ್ನ ಮಂಡಿಸಿ ರೈತ ನಾಯಕ ಆದಂತವ್ರು ಯಡಿಯೂರಪ್ಪನವರು. ಅದೇ ರೀತಿ ಯಡಿಯೂರಪ್ಪನವರು ಮಠ ಮಾನ್ಯಗಳಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡಿದಂತವ್ರು. ಹಾಗೆ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಮೇಲೆತ್ತಂತವ್ರು ಯಡಿಯೂರಪ್ಪನವರು. ಆದ್ರೆ ಸಿದ್ದರಾಮಯ್ಯನವರು ಇವತ್ತು ರಾಜಕಾರಣ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಕೋಮುವಾದಿ ರಾಜಕಾರಣವನ್ನ ಮಾಡಿ ಕರ್ನಾಟಕದಲ್ಲಿ ಜಾತಿಗಳ ಮೇಲೆ 2013ರಲ್ಲಿ ವೀರಶೈವ ಸಮಾಜವನ್ನ ಒಡೆಯೋದಕ್ಕೆ ಹೋಗಿ ಸೋತ್ರು ಅವರು ಮುಖ್ಯಮಂತ್ರಿ ಆದಾಗ. ಇವತ್ತು 2023ರಲ್ಲಿ ಇವ್ರು ಬಂದಾಗ್ಲಿಂದನೂ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡುವಂಥದ್ದು. ಪೊಲೀಸ್ ಸ್ಟೇಷನ್ ನುಗ್ಗು ಹೊಡೆದ್ರು, ಮುಸಲ್ಮಾನರ ಮೇಲೆ ಯಾವುದೇ ಕಾನೂನಿನ ಕ್ರಮ ತಗೊಳ್ಳಲ್ಲ. ಯಾವುದೇ ಒಂದು ಕೋಮು ಗಲಭೆ ದಳ್ಳೂರಿ ಆದ್ರೂ ಅವ್ರನ್ನ ಓಲೈಸೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಶಕ್ತಿ ಸೌಧ, ವಿಧಾನಸೌಧ ಅವ್ರನ್ನು ಬಂಧಿಸಲಿಲ್ಲ ಸಿದ್ದರಾಮಯ್ಯ. ಬರೀ ತುಷ್ಟೀಕರಣ ರಾಜಕಾರಣ ಮಾಡೋದು, ಮುಸಲ್ಮಾನರಿಗೆ ನಾನು ಬದುಕಿರುವಂತ ರಾಜಕಾರಣವನ್ನ ಮಾಡಿ ಹಿಂದೂ ಮತ್ತೆ ಮುಸಲ್ಮಾನರ ಮಧ್ಯೆ ಕೋಮು ದಳ್ಳೂರಿಯನ್ನ ಸೃಷ್ಟಿ ಮಾಡಿ ಇಡೀ ಕರ್ನಾಟಕವನ್ನ ಕೋಮುವಾದಿಯನ್ನಾಗಿ ಮಾಡಿದಂತವ್ರು ಸಿದ್ದರಾಮಯ್ಯನವರು. ಇವರು ಏನ್ ಇತಿಹಾಸದಲ್ಲಿ ಸೇರ್ತಾರೆ? ಒಬ್ಬ ಕೋಮುವಾದಿ ಸಿದ್ದರಾಮಯ್ಯ ಅಂತಾರ, ಮಜವಾದಿ ಸಿದ್ದರಾಮಯ್ಯ ಅಂತಾರ,
ಇಲ್ಲ ಆಡಳಿತ ಕರ್ನಾಟಕವನ್ನ ಭಾಗ್ಯಗಳನ್ನ ಕೊಟ್ಟು ದುರಂತ ನಾಯಕ ಕರ್ನಾಟಕಕ್ಕೆ ಅಂತ ಮಾಡಿದಂತವ್ರು ಸಿದ್ದರಾಮಯ್ಯನವರು. ಕರ್ನಾಟಕ ಇವತ್ತು ದೇಶದಲ್ಲೇ ಕೊನೆ ಸ್ಥಾನದಲ್ಲಿ ಬಂದು ನಿಂತಿದೆ ಆರ್ಥಿಕ ಪರಿಸ್ಥಿತಿ. ಇವರ ಸಂದರ್ಭದಲ್ಲಿ 7 ಕೋಟಿ ಸಾಲವನ್ನ ಮಾಡಿಟ್ಟಿದ್ದಾರೆ. ಇವತ್ತು 7 ಲಕ್ಷ ಕೋಟಿನ ಕರ್ನಾಟಕ ಇವತ್ತು ದಿವಾಳಿ ಅಂಚಿಗೆ ಹೋಗಿದೆ. ಆದ್ರಿಂದ ಸಿದ್ದರಾಮಯ್ಯನವರು ಒಬ್ಬ ದುರಂತ ನಾಯಕ ಕರ್ನಾಟಕದಲ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಅದರಿಂದ ನಾವು ಇವತ್ತು ಸಿದ್ದರಾಮಯ್ಯನವರಿಗೆ ಕಾಲ ಮಿಂಚಿಲ್ಲ. ಆಡಳಿತದಲ್ಲಿ ಬಿಗಿಯನ್ನ ತನ್ನಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಗುಂಡಿ ಮುಚ್ಚಕ್ಕೂ ಬೆಂಗಳೂರಿನಲ್ಲಿ ದುಡ್ಡಿಲ್ಲ. ಇದನ್ನ ನಾನ್ ಹೇಳ್ತಿಲ್ಲ, ಇನ್ಫೋಸಿಸ್ ಅವರು, ನಾರಾಯಣ ಮೂರ್ತಿ ಅವರು, ಆಮೇಲೆ ಮೈಕ್ರೋ ಕಿರಣ್ ಮಜುಮ್ದಾರ್ ಅವರು ಹೇಳ್ತಿದ್ದಾರೆ, ದಯಾನಂದ್ ಪೈ ಹೇಳ್ತಿದ್ದಾರೆ. ಎಲ್ಲ ಉದ್ಯಮಿಗಳು ಕರ್ನಾಟಕ ಬಿಟ್ಟು ಪರಾರಿ ಆಗ್ತಾವ್ರೆ. ಕರ್ನಾಟಕದ ಭ್ರಷ್ಟಾಚಾರ ಅಭಿವೃದ್ಧಿಯಲ್ಲಿ ಶೂನ್ಯ ಅಂತ ಹೇಳಿ ಕರ್ನಾಟಕವನ್ನು ಬಿಟ್ಟು ಎಲ್ಲ ಕೈಗಾರಿಕೋದ್ಯಮಿಗಳು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಕರ್ನಾಟಕದಲ್ಲಿ ಮಾಡ್ತಿಲ್ಲ. ಅದರಿಂದ ಸಿದ್ದರಾಮಯ್ಯನವರು ಇತಿಹಾಸದಲ್ಲಿ ದುರಂತ ನಾಯಕ ಅಂತ ಹೇಳಿ ಸಂದರ್ಭ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಅದಕ್ಕೆ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬ ಸಜ್ಜನ ಪರಮೇಶ್ ಸಾಹೇಬ್ರು, ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ಯಾಕೆ ನೀವು ತಡ ಮಾಡ್ತೀರಾ, ಯಾಕೆ ವೆಯ್ಟ್ ಮಾಡ್ತೀರಾ? ಅಧಿಕಾರ ಯಾವನೋ ಒಬ್ಬ ಪ್ರಾಮಾಣಿಕವಾಗಿರೋನು ಸ್ಟ್ರಾಂಗ್ ಇರೋನ್ನ ತಂದು ಹಾಕೊಂಡು 2.5 ವರ್ಷ ಇದೆ. ಒಳ್ಳೆ ಗುಡ್ ಗವರ್ನೆನ್ಸ್ ಕೊಡಿ. ಇವರು ನೀವು ಬರೀ ಒಳ್ಳೆಯವರಾದ್ರೆ ಆಗಲ್ಲ, ಸ್ವಲ್ಪ ಒಳ್ಳೆ ಖಡಕ್ ಅಧಿಕಾರಿಗಳನ್ನ ಕರ್ಕೊಂಡ್ ಬರ್ಬೇಕು, ಪ್ರಾಮಾಣಿಕರನ್ನ ಕರ್ಕೊಂಡ್ ಬರ್ಬೇಕು. ತುಮಕೂರು ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, ವಿಸ್ತೀರ್ಣದಲ್ಲಿ 11 ವಿಧಾನಸಭಾ ಕ್ಷೇತ್ರ, 10 ತಾಲೂಕು ಇರುವಂತದ್ದು. ಇಲ್ಲಿ ಅಧಿಕಾರಿಗಳು, ಸಿಇಒ ಬಹಳ ಮುಖ್ಯ, ಎಸಿ ಬಹಳ ಮುಖ್ಯ. ಇವ್ರನ್ನೆಲ್ಲ ಡಬಲ್ ಚಾರ್ಜ್ ಕೊಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ, ತಕ್ಷಣ ಅವ್ರನ್ನ ಪೋಸ್ಟ್ಗಳನ್ನ ಫಿಲ್ ಮಾಡಿ ಫ್ರೀ ಆಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಪರಮೇಶ್ವರ್ ವಿನಂತಿ ಮಾಡ್ತೀನಿ.